ಬಿಜೆಪಿ ಪಕ್ಷದಲ್ಲಿ ಪಕ್ಷದ್ರೋಹಿ ಕೆಲಸ ಮಾಡಿರುವಂತ ಶಾಸಕರು ಯಾರು? ರಾಜ್ಯ ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ಕಂಪನಿ ಈಗ ಶುರುವಾಗಿದೆ. ಅಡ್ಡ ಮತದಾನದ ತನಿಖಾ ಪೂರ್ಣಾವಧಿಯನ್ನ ಸದ್ಯಕ್ಕಿಲ್ಲ. ನಾಳೆ ಸಂಜೆ ಮಧ್ಯಂತರ ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಇಂದು ದೆಹಲಿಗೆ ತೆರಳಲಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಸದ್ಯ ಮಧ್ಯಂತರ ವರದಿಯನ್ನ ಸಲ್ಲಿಸುತ್ತಾರೆ ಬಿಜೆಪಿ ನಾಯಕರು. ಮಧ್ಯಂತರ ವರದಿಯಲ್ಲಿ ಶಾಸಕರ ಹೆಸರು ಉಲ್ಲೇಖ ಇರೋದಿಲ್ಲ. 5+1 ಅಡ್ಡ ಮತದಾನದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಆದರೆ ಸದ್ಯಕ್ಕೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇಲ್ಲ. ಲಿಂಗರಾಜ್ ಪಾಟೀಲ್ಗೆ ನಿಯೋಜನೆ ಆಗಿದ್ದು 30 ಮತ. ಆದರೆ ಇನ್ನೂ ಒಬ್ರು ಅವರಿಗೆ ಮತ ಚಲಾಯಿಸಿರುವಂತಹ ಶಂಕೆ ವ್ಯಕ್ತ ಆಗ್ತಿದೆ. ಲಿಂಗರಾಜ್ಗೆ ಬರಬೇಕಾಗಿದ್ದಂತಹ 4 ಮತಗಳು ಕ್ರಾಸ್ ವೋಟ್ ಆಗಿರೋ ಸಾಧ್ಯತೆ ಇದೆ. ಜೆಡಿಎಸ್ಗೆ ಹೋಗಬೇಕಾಗಿದ್ದಂತಹ 1 ಮತ ಕ್ರಾಸ್ ವೋಟಿಂಗ್ ಆಗಿತ್ತು. ಈ ಬಗ್ಗೆ ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಆಗುವಂತಹ ಸಾಧ್ಯತೆ ಈಗ ದಟ್ಟವಾಗಿ ಕಾಣ್ತಾ ಇದೆ. ಹೀಗೆ ರಾಜ್ಯ ಬಿಜೆಪಿ ನಾಯಕರು ಈಗ ದೆಹಲಿಗೆ ಹೋಗ್ತಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿ ಪಕ್ಷದಲ್ಲಿ ಜೊತೆಗೆ ಜೆಡಿಎಸ್ ಪಕ್ಷದಲ್ಲೂ ಕೂಡ ಪಕ್ಷದ್ರೋಹಿ ಕೆಲಸ ಮಾಡಿರೋರು ಯಾರು ಅಥವಾ ತಮ್ಮ ಪಕ್ಷದಲ್ಲೇ ಇಟ್ಕೊಂಡು ಬೇರೆ ಪಕ್ಷಕ್ಕೆ ಬೇರೆ ಶಾಸಕರನ್ನ ಅಥವಾ ಬೇರೆ ಪಕ್ಷದ ನಾಯಕರನ್ನ ಮತ ಹಾಕಿ ಗೆಲ್ಲಿಸಿರುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಇದೆ. ಹಾಗಾಗಿ ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ಬಿಜೆಪಿ ಪಕ್ಷಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ. ಹಾಗಾಗಿ ಈಗ BY ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಇದೇ ಒಂದು ವಿಚಾರವನ್ನ ತಲೆ ಕೆಡಿಸ್ಕೊಂಡಿದ್ದಾರೆ. ಹೇಗಾಯ್ತು, ಯಾರು ಮಾಡಿದ್ರು ಅಥವಾ ಅಂಥವ್ರ ಮೇಲೆ ಇಫ್ ಇನ್ ಕೇಸ್ ಗೊತ್ತಾಗಿದೆ ಇಂಥವರೇ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ್ರೆ ಅಂಥ ಶಾಸಕರ ಮೇಲೆ ಹೇಗೆ ನಿಗಾ ಇಡಬೇಕು, ಹೇಗೆ ಕಣ್ಣಿಡಬೇಕು, ಅದರ ಜೊತೆಗೆ ಅಂಥವ್ರ ವಿರುದ್ಧ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾದಂಥ ಕ್ರಮವನ್ನು ತಗೊಳ್ಳಬಹುದು ಅನ್ನೋವಂಥದ್ದು ಸದ್ಯಕ್ಕೆ ಇರುವಂಥ ಕುತೂಹಲ. ಬಿಜೆಪಿಯ ಎಲ್ಲಾ ಶಾಸಕರಿಗೂ ಕೂಡ ಫೋನ್ ಕಾಲ್ ಹೋಗಿದೆ. ಕ್ರಾಸ್ ವೋಟ್ ಬಗ್ಗೆ ಸಮಿತಿಯಿಂದ ಶಾಸಕರಿಗೆ ಫೋನ್ ಕರೆ ಹೋಗ್ತಾ ಇದೆ. ಸತ್ಯ ಶೋಧನಾ ಸಮಿತಿಯಿಂದ ಶಾಸಕರಿಗೆ ಕಾಲ್ ಮಾಡಲಾಗ್ತಾ ಇದೆ. ಈಗ ಅಡ್ಡ ಮತದಾನದ ಬಗ್ಗೆ ಕ್ರಾಸ್ ಕ್ವೆಶ್ಚನ್ ಮಾಡಿರುವಂತಹ ಸಮಿತಿ ಎಲ್ಲರಿಂದಲೂ ಕೂಡ ಬಹುತೇಕ ಒಂದೇ ಉತ್ತರ, ನಾನು ಪಕ್ಷನಿಷ್ಠ. ಆದಾಗ್ಯೂ ಕೆಲ ಶಾಸಕರ ನಡೆ ಬಗ್ಗೆ ಸಮಿತಿಗೆ ಅನುಮಾನ ಹುಟ್ಟುತ್ತಾ ಇದೆ. ಸಾಕ್ಷ್ಯ ಸತ್ಯಕ್ಕೆ ಸಿಕ್ಕಿಲ್ಲ ಎಂಬ ಚಿಂತೆಯಲ್ಲಿ ಈಗ ಸಮಿತಿ ಇದೆ. ಹೀಗಾಗಿ ಮತ್ತಷ್ಟು ಕಾಲಾವಕಾಶವನ್ನ ಕೇಳಿರುವಂತಹ ಸಮಿತಿ ಇದು. ಹೀಗೆ ಸಿಟಿ ರವಿ ಅವರ ನೇತೃತ್ವದಲ್ಲಿ ರಚನೆ ಆಗಿರುವಂತಹ ಒಂದು ಸಮಿತಿ ಇದು. ಅಂದ್ರೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ, ಆ ಶಾಸಕರು ಯಾರು ಅಂತ ಹೇಳಿ ಕಂಡುಹಿಡಿಬೇಕು ಅಂತ ಹೇಳಿ ಈಗ ಇದೇ ಒಂದು ಆಪರೇಷನ್ ಅಲ್ಲಿ ಇದೆ ಈಗ ಬಿಜೆಪಿ, ರಾಜ್ಯ ಬಿಜೆಪಿ ಸರ್ಕಾರ. ಹಾಗಾಗಿ ಎಲ್ಲಾ ಶಾಸಕರಿಗೂ ಕೂಡ ಪಕ್ಷದ ಎಲ್ಲಾ ಶಾಸಕರಿಗೂ ಕೂಡ ಕರೆ ಮಾಡಲಾಗ್ತಾ ಇದೆಯಂತೆ. ಕರೆ ಮಾಡಿ ಅವರಿಗೆ ಕ್ರಾಸ್ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಕ್ರಾಸ್ ಕ್ವೆಶ್ಚನ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಒಂದೇ ಉತ್ತರ, ನಾವು ಪಕ್ಷನಿಷ್ಠೆ ಅಂತ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಎಲ್ಲರೂ ಕೂಡ ಒಂದೇ ರೀತಿಯಾದಂಥ ಉತ್ತರವನ್ನ ಕೊಡ್ತಾ ಇರೋದ್ರಿಂದ ಮತ್ತೆ ಕ್ರಾಸ್ ವೋಟಿಂಗ್ ಮಾಡಿರೋದು ಯಾರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಮತ್ತಷ್ಟು ಕಾಲಾವಕಾಶವನ್ನ ಈಗ ಸಮಿತಿ ಕೇಳ್ತಾ ಇದೆ. ಸದ್ಯಕ್ಕೆ ಒಂದು ಸಾಕ್ಷ್ಯ ಸಿಕ್ಕಿಲ್ಲ, ಸರಿಯಾದಂಥ ಒಂದು ಸಬೂಬ್ ಸಿಕ್ಕಿಲ್ಲ, ಎಂಥವರೇ ಮಾಡಿದ್ದಾರೆ ಅಂತ ಹೇಳಿ ಕ್ಲಾರಿಟಿ ಸಿಕ್ಕಿಲ್ಲ, ಸ್ಪಷ್ಟನೆ ಸಿಕ್ಕಿಲ್ಲ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಸಮಿತಿ ಈಗ ಮತ್ತಷ್ಟು ಟೈಮ್ ಕೂಡ ಕೇಳ್ತಾ ಇದೆ. ಸತ್ಯ ಶೋಧನಾ ಸಮಿತಿ ಬಗ್ಗೆಯೇ ಡೌಟ್ ಪಟ್ಟ ಬಿಜೆಪಿ ಶಾಸಕರು ಸಮಿತಿ ಸದಸ್ಯ ಮಹೇಶ್ ತೆಂಗಿನಕಾಯಿ ಮೇಲೆಯೇ ಡೌಟ್ ಇದೆಯಂತೆ. ಮಹೇಶ್ ತೆಂಗಿನಕಾಯಿ ಹೇಗೆ ಕ್ಲೀನ್ ಚಿಟ್ ಅನ್ನ ಕೊಡಲಾಯಿತು? ಬಿಜೆಪಿಯ 63 ಶಾಸಕರ ಮೇಲೂ ಕೂಡ ಅನುಮಾನ ಇದೆ. ಹೀಗಿರುವಾಗ ಶಾಸಕ ತೆಂಗಿನಕಾಯಿಗೆ ಸಮಿತಿಗೆ ಸೇರಿದ್ದು ಯಾಕೆ, ಅವರನ್ನ ಸೇರಿಸಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಅವ್ರ ಮೇಲೇನೆ ಅನುಮಾನ ಬರ್ತಾ ಇದೆ. ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಗೆ ನಂಬ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಈಗ ಹೀಗೆ ಅವ್ರ ಪಕ್ಷದಲ್ಲೇ ಇಷ್ಟೆಲ್ಲ ಆಗ್ತಾ ಇರುವಂಥದ್ದು, ಅವ್ರ ಪಕ್ಷದಲ್ಲೇ ಇಷ್ಟೊಂದು ಗೊಂದಲ. ಸದ್ಯಕ್ಕೆ ಈಗ ಮಹೇಶ್ ತೆಂಗಿನಕಾಯಿ ಅವ್ರ ಮೇಲೂ ಕೂಡ ಈ ರೀತಿಯಾದಂಥ ಒಂದು ಅನುಮಾನ ಬರ್ತಾ ಇದೆಯಂತೆ. ಸತ್ಯಶೋಧನಾ ಸಮಿತಿ ಬಗ್ಗೆ ಬಿಜೆಪಿ ಶಾಸಕರು ಈಗ ಅವ್ರ ಮೇಲೇನೆ ಅನುಮಾನ ಪಡ್ತಾ ಇದ್ದಾರೆ. ಅವರೇ ಕ್ರಾಸ್ ಕ್ವೆಶ್ಚನ್ ಮಾಡ್ತಿದ್ದಾರೆ, ಅವರೇ ಈಗ ಸಮಿತಿಯ ಒಂದು ಜವಾಬ್ದಾರಿಯನ್ನ ತಗೊಂಡಿರುವಂಥದ್ದು. ಹಾಗಾಗಿ ಆ ಒಂದು ಶಾಸಕರಲ್ಲಿ ನೀವು ಒಬ್ರು ಇರ್ಬೋದಲ್ವಾ, ನೀವು ಮೋಸ ಮಾಡಿರಬಹುದು ಅಥವಾ ನೀವು ಪಕ್ಷದ್ರೋಹಿ ಕೆಲಸ ಮಾಡಿರಬಹುದು ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು. ಅನುಮಾನ ಹೀಗಿರುವಾಗ ಅವರೂ ಕೂಡ ಇರಬಹುದಲ್ವಾ, ಅದರಲ್ಲಿ ಬಹುಶಃ ಅವರೇ ಮಾಡಿರ್ಬೋದು. ಹಾಗಾಗಿ ಹೋಗಿ ಆ ಒಂದು ಸಮಿತಿಗೆ ಸೇರಿರಬಹುದು, ಅನುಮಾನ ಬರಬಾರ್ದು ಅಂತ ಹೇಳಿ ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಹುಟ್ಟುತ್ತಾ ಇದೆ, ಅನುಮಾನ ಹುಟ್ಟುತ್ತಾ ಇದೆ. ಹಾಗಾಗಿ ಬಿಜೆಪಿ ನಾಯಕರು ಈ ಪ್ರಶ್ನೆ ಮಾಡ್ತಿದ್ದಾರೆ, ನೀವೇ ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿ ನಾವು ಹೇಗೆ ನಂಬೋದು ಅಂತ ಹೇಳಿ ಈಗ ಪ್ರಶ್ನೆ ಕೇಳ್ತಾ ಇದ್ದಾರಂತೆ. ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂಥ ಬೆಳವಣಿಗೆ ಈಗ ಬಿಜೆಪಿ ಸರ್ಕಾರದಲ್ಲಿ. ಹೀಗೆ ರಾಜ್ಯ ಬಿಜೆಪಿ ನಾಯಕರು ಈಗ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಇದು ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಈಗ
ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ, ಅದರ ಜೊತೆಗೆ ವಿಪಕ್ಷ ನಾಯಕ ಆರ್. ಅಶೋಕ್ ಇಬ್ಬರ ಒಂದು ಜವಾಬ್ದಾರಿಯ ಮೇಲೆಯೂ ಕೂಡ ಈಗ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಇವರೆಲ್ಲ ಇದ್ದು ಏನ್ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ನಿಮ್ಮ ಶಾಸಕರನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿಲ್ಲ, ಅಥವಾ ಅವರನ್ನ ಹಿಡಿದಿಟ್ಕೊಂಡಿಲ್ಲ, ಅಥವಾ ಪಕ್ಷಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋಂಥದ್ದು ತಿಳಿಸಿಲ್ಲ, ಪಕ್ಷ ಸಂಘಟನೆ ಮಾಡಿಲ್ಲ. ಹೀಗೆ ಹಲವು ಅನುಮಾನಗಳು ಹುಟ್ಟುತ್ತಾ ಇದೆ. ಎಲ್ಲ ಒಂದು ರೀತಿಯಾಗಿ ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಆ ಮಟ್ಟಕ್ಕೆ ಇದೆಲ್ಲವೂ ಕೂಡ ಹಾಳಾಗ್ತಾ ಇದೆ, ಎಲ್ಲ ಒಂದು ರೀತಿಯಾಗಿ ಮಾಸ್ತಾ ಇದೆಯಾ ಅಂತ. ಹಾಗಾಗಿ ಈಗ ಎಲ್ಲ ನಾಯಕರು ಕೂಡ, ವಿರೋಧ ಪಕ್ಷದವರು ಖಂಡಿತವಾಗಿ ಕೂಡ ಟೀಕೆ ಮಾಡ್ತಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಏನೆಲ್ಲ ಆಗ್ತಾ ಇದೆ ಮೊದಲನೇದಾಗಿ ಅದನ್ನ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ ಅಂತ ಹೇಳಿ ಅವರು ಕೂಡ ಟೀಕೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಎಂಥ ಪಕ್ಷ ಇದ್ರೂ ಕೂಡ ವಿರೋಧ ಪಕ್ಷಕ್ಕೆ ಅದೊಂದು ರೀತಿಯಾಗಿ ಅಸ್ತ್ರ. ಹಾಗಾಗಿ ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಒಂದು ಕಡೆ ಆಣೆ ಪ್ರಮಾಣ ಇರ್ಬೋದು, ಮಂಜುನಾಥ ಸ್ವಾಮಿ ಹತ್ರ ಹೋಗಿ ಆಣೆ ಮಾಡಬೇಕು ಅನ್ನೋಂಥದ್ದು ಒಂದು ಕಡೆ ಇತ್ತು. ಇಫ್ ಇನ್ ಕೇಸ್ ಆ ಥರ ಏನಾದರೂ ಮಾಡಿಬಿಟ್ರೆ ಸತ್ಯ ಎಲ್ಲವೂ ಕೂಡ ಹೊರಗೆ ಬಂದ್ಬಿಡುತ್ತೆ. ಸತ್ಯ ಏನಾದರೂ ಹೊರಗೆ ಬಂದರೆ ಅದಾದ ನಂತರ ಮತ್ತಷ್ಟು ವಿವಾದಾತ್ಮಕ ಚರ್ಚೆ ಆಗ್ಬಿಡುತ್ತೆ ಬಿಜೆಪಿ ಪಕ್ಷದ ಬಗ್ಗೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೆ, ಬೇಡ ಅಂಥೇಳಿ ಅದು ಕೂಡ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ ಅವರಿಗೆ. ಮತ್ತೊಂದು ಕಡೆ ಇಲ್ಲಿ ವಿಶೇಷವಾದಂಥ ಒಂದು ಸಮಿತಿ ರಚನೆ ಆಗಿದೆ. ಈ ಸಮಿತಿಯಲ್ಲಿ ಈಗ ಎಲ್ಲರಿಗೂ ಕೂಡ ಶಾಸಕರಿಗೆ ಕರೆ ಮಾಡಲಾಗ್ತಾ ಇದೆ. ಕರೆ ಮಾಡಿ ಕ್ರಾಸ್ ಕ್ವಶನ್ ಮಾಡ್ತಿದ್ದಾರಂತೆ. ಆದರೆ ಎಲ್ಲರೂ ಕೂಡ ಹೇಳ್ತಾ ಇರೋವಂಥದ್ದು ನಾವು ಪಕ್ಷ ನಿಷ್ಠೆ.